ಎಲ್ರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿಲ್ಲ? ನಾವು ಭೀ ಆರಾಮಿದ್ದೀವಿ ನೋಡ್ರಿ. ನಾ ಚಟ್ನಿ ಮಾಡೋ ಸಲುವಾಗ ಶೇಂಗಾ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ಹಂಗೆ ಸಾಂಬಾರು ಮಾಡೋ ಸಲುವಾಗ ಇಡ್ಲಿ ಜೊತೆ ಸಾಂಬಾರು ಮಾಡೋ ಸಲುವಾಗ ಬ್ಯಾಳಿ ತೊಳ್ಕೊಂಡ್ರೆ ಉಪ್ಪು ಅರಿಶಿಣ ಹಾಕಿಸಿದ್ರೆ ಇದಕ್ಕೊಂದೆರಡು ಸಿಟಿ ಮಾಡ್ಕೊಂಡು ಆಮೇಲೆ ಇದ್ರ ತರಕಾರಿ ಹಾಕಿ ಮತ್ತೊಂದೆರಡು ಸಿಟಿ ಮಾಡ್ಕೊತೀನಿ ನೋಡ್ರಿ. ಬಡ ಬಡ ಮಾಡ್ಕೊತೀನಿ. ಅವು ಶೇಂಗಾ ಫ್ರೈ ಆಗತ್ತನ ಬ್ಯಾಳಿ ಕುದತ್ತನ ಏನು ಮಾಡ್ಕೊತೀನಿ ಅಂದ್ರೆ ಇವಿಷ್ಟು ತರಕಾರಿ ಹೊಳ್ಕೊತೀನಿ ನೋಡ್ರಿ. ಉಳ್ಳಾಗಡ್ಡಿ, ಟಮಾಟೆ, ಬೀಟ್ರೂಟ, ಗಜ್ರಿ, ಬಾಳೆಹಣ್ಣು, ಸೌಂತಿಕಾಯಿ, ಬೀನ್ಸ್, ಇವೆಲ್ಲ ಕುಂಬಳಕಾಯಿ ಇವೆಲ್ಲ ಬಡ ಬಡ ಹೊಳ್ಕೊತೀನಿ ನೋಡ್ರಿ. ಇದು ಫ್ರೈ ಅಲ್ರಿ. ಇದು ಪುಟಾಣಿನೂ ತಕ್ಕೊಂಡೀನಿ, ಮಸಾಲೆ ತಕ್ಕೊಂಡೀನಿ. ಇದು ಜಾಸ್ತಿ ಒಂದು ಫ್ರೈ ಆಗಲಿ. ಈಗ ಬಡ ಬಡ ಮಾಡ್ತೀನಿ ನೋಡ್ರಿ. ನಮ್ಮ ಅಣ್ಣದವ್ರು ಭೀ ಎದ್ದಾರ, ಅವರು ರೆಡಿ ಆಗ್ಲಕತ್ತಾರಿ ನೋಡ್ರಿ. ಈಗ ಗಜ್ರಿ ಹೊಳ್ಕೊಳಕತ್ತೀನಿ, ಪಟ ಶುಂಠಿಕಾಯಿ ಹೊಳ್ಕೊತೀನಿ. ನಾ ಏನ್ ಮಾಡಿದ, ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಮುಖ ತಕ್ಕೊಂಡೀನಿ ನೋಡ್ರಿ. ಈಗ ಇಷ್ಟಕ್ಕೆ ಪೂರಾ ಮೂಗ್ ಬಂದಾಗ್ಬಿಟ್ಟ ನೋಡ್ರಿ. ಅದಕ್ಕೆ ಏನ್ ಮಾಡ್ತೀನಿ, ಬ್ರಷ್ ಮಾಡ್ತೀನಿ ಅಷ್ಟೇ, ಮುಖ ತಕ್ಕೊಂಗಿಲ್ಲ. ಆಮೇಲೆ ಬಿಸಿಲು ಬರೋಣ ತಕ್ಕೋತೀನಿ. ಇವತ್ತು ತಕ್ಕೊಂಡ ಶೀನ್ಲಕತ್ತೀನಿ ಅವಾಗೇನು ಹಿಡಿದು. ಇದಕ್ಕೀಗ ಒಂದು 3 ಸಿಟಿ ಮಾಡಿಸ್ಕೊಂಡೇನ್ರಿ. ಇದು ಗ್ಯಾಸ್ ಬಂದ್ ಮಾಡೀನಿ. ಇದು ಹಾಕಿಸಿರ ಮತ್ತೊಂದೆರಡು ಮಾಡ್ಕೊಂಡು ಬಂದ್ ಮಾಡ್ಬಿಡ್ತೀನಿ ನೋಡ್ರಿ. ಆಮೇಲೆ ಚಟ್ನಿ ಮಾಡ್ಕೋತೀನಿ ನೋಡ್ರಿ. ಈಗ ಸಾಂಬಾರು ಮಾಡೋ ಸಲುವಾಗ ಎಲ್ಲ ತರಕಾರಿ ಹೊಳ್ಕೊಂಡಿನಿ. ಉಳ್ಳಾಗಡ್ಡಿ, ಟಮಾಟೆ, ಮೆಣಸಿನ್ಕಾಯಿ ಹೊಳ್ಕೊಂಡಿನಿ. ಇಲ್ಲಿ ಸ್ವಲ್ಪ ಬ್ಯಾಳಿ ನುಣ್ಣಗಾಗಿದ್ರೆ ಹಾಕಿ ಇನ್ನೆರಡು ಸಿಟಿ ಮಾಡ್ಕೊಂಡ್ಬಿಡ್ತೀನಿ. ಈಗ ಬಡ ಬಡ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ಆಮೇಲೆ ಇಡ್ಲಿಗೆ ಇಟ್ಬಿಡ್ತೀನಿ ನೋಡ್ರಿ. ನೋಡ್ರಿ ನಮ್ದು ಬ್ಯಾಳಿನೂ ಮಸ್ತನತ್ತ ಕುದೀತು. ಈಗ ಪುಟಾಣಿನೂ ಇಟ್ಕೊಂಡ್ಬಿಟ್ಟಿನಿ. ಈಗ ಶೇಂಗಾನು ಎಲ್ಲ ಚಂದ ಇದು ಮಾಡಿ ಇಟ್ಕೊಂಡಿನಿ. ಅಲ್ಲಿ ನಮ್ಮ ಅಣ್ಣದವ್ರು ನೋಡ್ರಿ ಈಗ ಇಬ್ರು ಮಸ್ತ್ ಚಾ ಬಿಸ್ಕಿಟ್ ತಿಲ್ಲಕತ್ತ. ಚಿಕ್ಕು ಮಿಕ್ಕು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲರಿಗೂ ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ವೆಲ್ಕಮ್ ಮಾಡ್ತೀವಿ. ಮಿಕ್ಕು ಯಾಕೆ ಮಾರಿ ಉಬ್ಬಸ್ಕೊಂಡಿದಾರ? ಆಯ್ತಾಯ್ತು, ಜಲ್ದಿ ರೆಡಿ ಆರಿ. ಪಪ್ಪ ಏನೋ ಅನ್ಕೊಂಡಾರ, ಅಡಿಗೆ ನಡೆದ ನೋಡ್ರಿ. ನೋಡ್ರಿ ನಾನು ನಿನ್ನೆ ಇಡ್ಲಿ ರವ ಮಿಕ್ಸ್ ಮಾಡ್ಕೇಸನ ಇಟ್ಟಿದ್ದಲ್ಲ, ಈಗ ಮಸ್ತನತ್ತ ಉಬ್ಬೇದ್ರಿ. ಈಗ ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಈಗ ಬಡ ಬಡನ ಇಡ್ಲಿ ಮಾಡ್ಕೋತೀನಿ ನೋಡ್ರಿ. ಯಾಕೋ ನನಗ ಮೂಗ್ಬೇಕು ತ್ರಾಸ್ ಕೊಡ್ಲತ್ತಿದ, ತಲೆನೂ ಮತ್ತೆ ಶಿಟ್ಲಿ ಇತ್ತು. ನಮ್ಮ ಮುಂಜಾನೆ ಮಾರಿ ತಕೊಂಡ ತಣ್ಣೀರ್ದು ಯಾಕೋ ನನಗ ಒಂಥರ ಅನ್ಸ್ಲಾಗತ್ತದ. ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಈಗ ಬಡ ಬಡ ಈಗ ಇಡ್ಲಿಗೆ ಇಡ್ತೀನಿ. ಇಡ್ಲಿಗೆ ಇಟ್ಟು ಸಾರು ಪಾಣೆ ಹೊಡ್ಕೊಂಡು ಆಮೇಲೆ ಚಟ್ನಿ ಮಾಡ್ಕೋತೀನಿ ನೋಡ್ರಿ. ಕುಮ್ಮಿಕೋರ್ ಪಪ್ಪ ಬೈಕ್ ಕೊಟ್ಟು ಬರ್ತಲ್ಲ, ಅವ್ರಿಬ್ರು ಹೋಗ್ಯಾರ ಈಗ ಏನಾದ್ರು ಸ್ಕೂಲಿಗೆ. ಈಗ ಬಡ ಬಡ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ಇದು ಆಗ್ಯದ. ಈಗ ಮಸ್ತನ ಬ್ಯಾಳಿನೂ ಮಸ್ತ್ ಕುದ್ದಾವ ನೋಡ್ರಿ. ಈಗ ತರಕಾರಿ ಬ್ಯಾಳಿ ಈಗ ಮಸ್ತನತ್ತ ಈಗ ಕುದ್ದಾವ. ಇದಕ್ಕೆ ಒಂಚರ ಮುಗುಚ್ ಏನ್ ಮಾಡ್ತೀನಿ, ಈಗ ಸಾರು ಪಾಣೆ ಹೊಡ್ಬಿಡ್ತೀನಿ ನೋಡ್ರಿ. ಈಗ ಅಷ್ಟೇ ಇಡ್ಲಿ ಬಿಡ್ತೀನಿ ಪಟ. एकदम ಸಿಂಪಲ್ ಆಗಿ ಆಗ್ತದ ನೋಡ್ರಿ. ಏನ್ ಜಾಸ್ತಿ ಟೆನ್ಷನ್ ಏನಿಲ್ಲ ನೋಡ್ರಿ. ಈಗ ಇಡ್ಲಿಗೆ ಇಟ್ಬಿಟ್ಟಿನಿ. ಮಸ್ತನತ್ತ ಈಗ ಇಡ್ಲಿ ಆಲಿ ಇದಕ್ಕೆ ಮುಚ್ಚಿ ಬಿಡ್ತೀನಿ. ಈಗ ಮಸ್ತನತ್ತ ಇಡ್ಲಿ ಆಲಿದು ಈಗ ಸಾರು ಪಾಣೆ ಹೊಡ್ಕೊತೀನಿ ನೋಡ್ರಿ. एकदम ಪಟ. ಈಗ ಸಾರಿ ಸಲುವಾಗೂ ಇಟ್ಟಿನಿ. ಈಗ ಚಟ್ನಿನೂ ಮಾಡ್ಕೋಬೇಕೀಗ ಬಡ ಬಡ ಮಾಡ್ಕೋತೀನಿ ನೋಡ್ರಿ. ಟೈಮೇ ಇಲ್ಲ ನೋಡ್ರಿ. ಈಗ ಸಾರು ಮಾಡ್ತೀನಿ. ಸಾರ್ನ ಏನೇನ್ ಹಾಕಿನಂದ್ರ ಬ್ಯಾಳಿ ಕುದಿಸ್ಕೊಂಡಿನ್ರಿ. ಬ್ಯಾಳಿ ಕುದಿಸ್ಕೊಂಡು ಆಮ್ಯಾಗದಾಗ ತರಕಾರಿ ಹಾಕಿದೆ. ಏನೇನಂದ್ರ ಗಜ್ರಿ ಹಾಕಿನ್ರಿ, ಸೌಂತಿಕಾಯಿ ಹಾಕಿನಿ, ಕುಂಬಳಕಾಯಿ ಹಾಕಿನಿ, ಬೀನ್ಸ್ ಹಾಕಿನಿ, ಬಾಳೆಹಣ್ಣು ಹಾಕಿನಿ, ಮತ್ತಂದ್ರ ಇದು ಹಾಕಿನ್ರಿ, ನುಗ್ಗಿಕಾಯಿ ಹಾಕಿನ್ರಿ, ಟಮಾಟೆ ಹಾಕಿನಿ, ಮೆಣಸಿಕಾಯಿ ಹಾಕಿನಿ, ಮತ್ತೆ ಉಳ್ಳಾಗಡ್ಡಿ ಹಾಕಿನಿ. ಹಾಕೆಲ್ಲ ಸಿಟಿ ಮಾಡ್ಕೊಂಡಿದ್ದಕ್ಕ ಚಂದ ಈಗ ನೋಡ್ರಿ ಮುಗಿಸ್ಕೊಂಡಿನಿ. ಇದ್ರಾಗ ಪೈಲಾನೆ ಒಂದ್ ಸ್ವಲ್ಪ ಉಪ್ಪು ಅರಿಶಿಣ ಹಾಕಿ ಸಿಟಿ ಮಾಡ್ಕೊಂಡಿದ್ದೆ. ಈಗ ಇದ್ರಾಗ ಏನೇನ್ ಹಾಕ್ತೀನಿ, ಇನ್ನೊಂದ್ ಸ್ವಲ್ಪ ಉಪ್ಪು ಅರಿಶಿಣ, ಖಾರದ ಪುಡಿ ಮತ್ತಂದ್ರೆ ಸಾಂಬಾರ್ ಮಸಾಲ ಹಾಕ್ತೀನಿ ನೋಡ್ರಿ. ಇದ್ರಾಗ ನಿಮ್ಗೆ ಎಷ್ಟೆಷ್ಟು ಬೇಕು ರುಚಿಗೆ ತಕ್ಕಷ್ಟು ನೀವು ಹಾಕೋಬಹುದು ನೋಡ್ರಿ. ನಮ್ಗೆ ಎಷ್ಟು ಬೇಕು ಅದ್ರ ಕ್ವಾಂಟಿಟಿ ಪ್ರಕಾರ ನಾ ಹಾಕೊಳಕತ್ತೀನಿ ನೋಡ್ರಿ. ನಾ ಇದ್ರಾಗ ಈಗ ಸಾಂಬಾರ್ ಮಸಾಲ ಹಾಕೊಳಕತ್ತೀನಿ. MDH ದೊಡ್ಡದನ್ರಿ ಸಾಂಬಾರ್ ಮಸಾಲ. ಎಷ್ಟು ಬೇಕು ನೀವು ಅಷ್ಟಷ್ಟು ನೀವು ಹಾಕೋಬಹುದು ನೋಡ್ರಿ. ಇದಕ್ಕೆ ಚಂದ ಮಿಕ್ಸ್ ಮಾಡ್ಕೊತೀನಿ. ನಮ್ಮಲ್ಲಿ ಇಲ್ಲಿ ಕರಿಬೇವು ಇಲ್ರಿ. ಈಗ ಏನ್ ಮಾಡಮ್, ಈಗ ಇದ್ದಿದ್ರದಾಗ ಈಗ ಸಾರು ಪಾಣೆ ಹೊಡಮ್ರಿ. ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಸಾಸಿವೆ ಜೀರಿಗೆ 2 ಹಾಕಿಸಿಂದ ಈಗ ಪಾಣೆ ಹೊಡ್ಕೊತೀನಿ ನೋಡ್ರಿ. ಎಣ್ಣೆ ಕಾಯ್ದದ್ರಿ ಮಸ್ತನತ್ತ. ಇದ್ರಾಗ ಈಗ ನಾ ಸಾಸಿವೆ ಹಾಕ್ಲಕತ್ತೀನಿ, ಮತ್ತೆ ಜೀರಿಗೆ ಹಾಕ್ಲಕತ್ತೀನಿ ನೋಡ್ರಿ. ಮತ್ತಂದ್ರೆ ಬೆಳ್ಳುಳ್ಳಿ ಹಾಕೊಳತ್ತೀನಿ. ಒಂದ್ ಜರ ಫ್ರೈ ಆಯ್ತಂದ್ರೆ ಏನ್ ಮಾಡಮ್ ಅಂದ್ರೆ ಇದ್ರಾಗ ಈಗ ಇಷ್ಟು ನಾವು ಮಸಾಲೆ ಮಾಡ್ಕೊಂಡಿವಲ್ರಿ ಸಾರ್ದು, ಇದು ಇದ್ರಾಗ ಹಾಕೋಮ್. ಈಗ ಇದಿಷ್ಟು ಇದ್ರಾಗ ಹಾಕೊಂಡ್ಬಿಡ್ತೀನಿ ನೋಡ್ರಿ. ಮಸ್ತ್ ಅನ್ನಕ ನುಣ್ಣಗೆ ಆಗ್ಯಾದ. ಈಗ ಹಾಕೊಳತ್ತೀವಿ ನೋಡ್ರಿ.
ಮಸ್ತನತ್ತ ಈಗ ಸಾಂಬಾರ ರೆಡಿ ಆಗ್ತದೆ ನೋಡಿ. ಇದು ನಿಮ್ಗೆ ಎಷ್ಟು ಬೇಕಷ್ಟು ನೀವು ನೀರು ಹಾಕೋಬಹುದು ನೋಡ್ರಿ. ನಾವು ಒಂದು ಸ್ವಲ್ಪ ನೀರು ಹಾಕೊಡ್ತೀನಿ. ಈಗ ನೋಡ್ರಿ ನಾನು ಚಟ್ನಿ ಮಾಡ್ಕೊಳಕತ್ತೀನಿ ನೋಡ್ರಿ. ಕೊಬ್ಬರಿ ಚಟ್ನಿ ಮಾಡ್ಕೊಳತ್ತಿಲ್ಲ, ಪುಟಾಣಿ ಶೇಂಗಾದ ಚಟ್ನಿ ಮಾಡ್ಕೊಳಕತ್ತೀನಿ ನೋಡ್ರಿ. ಇದ್ರಾಗ ಈಗ ನಾ ಶೇಂಗಾ ಹಾಕೊಂಡಿನ್ರಿ. ಇದ್ರಾಗ ಈಗ ನಾವು ಇಷ್ಟು ಮೆಣಸಿನ್ಕಾಯಿ ಹಾಕೋತೀವಿ ನೋಡ್ರಿ. ಎಷ್ಟು ಬೇಕು ನಿಮಗೆ ಅಷ್ಟು ನೀವು ಹಾಕೋಬಹುದು. ನಮಗೆ ಇಷ್ಟು ಸಾಕು ಅನಿಸ್ಬೇಕತ್ತದ. ಮತ್ತಂದ್ರೆ ಎಷ್ಟು ಬೇಕಷ್ಟು ಪುಟಾಣಿ ಹಾಕೋಬೇಕು ನೋಡ್ರಿ ನೀವು. ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಳತ್ತೀನಿ ಎಲ್ಲ, ಯಾಕಂದ್ರೆ ಸುಮ್ಮನೆ ಜಾಸ್ತಿ ತಿನ್ನಂಗಿಲ್ಲ. ಮತ್ತೇನು ಮಾಡ್ತೀನಿ ಅಂದ್ರೆ ಇವಿಷ್ಟು ನಾನು ಕೊತ್ತಂಬರಿ ಹಾಕೋತೀನಿ ರೀ ತೊಳ್ಕೊಂಡು. ಮತ್ತಂದ್ರೆ ಇದ್ರಾಗ ನಾ ಮಸಾಲೆ ಹಾಕೋತೀನಿ ನೋಡ್ರಿ. ಎಷ್ಟದ ಇದು ಚಂದ ಹಾಕಕ್ಕೆ ಬರಲ್ಲಾಗ್ಯದ, ನಿಂದ್ರೆ ಹಾಕಿ ಹೇಳ್ತೀನಿ ರೀ. ಈಗ ನೋಡ್ರಿ ನಾನು ಈಗ ಮಸಾಲೆ ಹಾಕೊಂಡಿನಿ, ಕೊತ್ತಂಬರಿ ಹಾಕೊಂಡಿನಿ. ಮತ್ತು ಇದ್ರಾಗ ಈಗ ಏನು ಮಾಡ್ತೀನಿ ಅಂದ್ರೆ ಒಂದು ಚಮಚನ ಈಗ ಉಪ್ಪು ಹಾಕೊಳಕತ್ತೀನಿ ರೀ. ಮತ್ತು ಈಗ ಅಂದ್ರೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ರುಬ್ಕೊಂಬರ್ತೀನಿ ರೀ. ಆಮೇಲೆ ಇದಕ್ಕೆ ಪಾಣೆ ಹೊಡಿತೀನಿ ನೋಡ್ರಿ. ಈಗ ಸ್ವಲ್ಪ ರುಬ್ಕೊಂಬರ್ತೀನಿ ಇದಕ್ಕೆ. ಈಗ ಇದಕ್ಕೆ ರುಬ್ಕೋತೀನಿ ನೋಡ್ರಿ. ಈಗ ಪಟ ಪಟ ಈಗ ರುಬ್ಕೋತೀನಿ ಇದಕ್ಕೆ. ಚಲೋನೇ ಮಾಡಿದಲ್ಲಿ. ಈಗ ನೋಡ್ರಿ ನಾ ಮಸ್ತನತ್ತ ಈಗ ಚಟ್ನಿನ ರುಬ್ಕೊಂಡಿಂದ ಎಕ್ದಮ್ ಟೇಸ್ಟಿ ಆಗ್ಯದ. ವಾಸನೆ ಅಂತೂ ಭಾರಿ ಹೊಂಟದ ನೋಡ್ರಿ. ಈಗ ಸಾರನೇ ಕುದ್ಲಿಕ್ಕೆ ಇಟ್ಟೀನಿ. ಇದು ಆಲಿ. ಈಗ ನಮ್ದು ಇಡ್ಲಿ ಅವ್ರದ್ದು ಏನೇನಾಗ್ಯದ ನೋಡಂಬರ್ರಿ. ವಾವ್ ಮಸ್ತ್ ಆಗ್ಯಾವ ನೋಡ್ರಿ ಇಡ್ಲಿ. ಎಕ್ದಮ್ ಬೆಸ್ಟ್ ಇಡ್ಲಿ ಆಗ್ಯಾವ. ಆಯ್ತು ಈಗ ನಮ್ಮ ಅಣ್ಣದವ್ರಿಗೆ ಪ್ಯಾಕ್ ಮಾಡ್ಕೊಡೋದಷ್ಟೇ ಅದ ನೋಡ್ರಿ. ಈಗ ಪಟ ಪಟ ಮಾಡಿ ನೋಡ್ರಿ. ಈಗ ನಾ ಚಟ್ನಿ ಮಾಡ್ಲಕತ್ತೀನಿ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿ ನೋಡ್ರಿ. ಎಣ್ಣೆ ಕಾಯ್ದದ ಮಸ್ತ್ ಅನ್ನತ್ತ. ಈಗ ಎಣ್ಣೆ ಕಾಯ್ದದ ನೋಡ್ರಿ. ಈಗ ಹರಿ ಎಣ್ಣೆ ಕಾಯ್ದದ. ಈಗ ಈಗೇನು ಮಾಡಮ್ಮಲ್ಲ ಸಾಸಿವೆ ಜೀರಿಗೆ ಹಾಕಿ ಇದಕ್ಕೆ ಪಾಣೆ ಹೊಡೆದು ನಮಗೆ ಸಾಸಿವೆ ಜೀರಿಗೆ ಮತ್ತೊಂದು 4 ಮೆಣಸಿನ್ಕಾಯಿ ತೊಗೊಂಡು ನೋಡ್ಬೇಕು. ಈಗ ಸ್ಪೆಷಲ್ ಆಗ್ಯದ ನೋಡ್ರಿ. ಈಗ ಇದ್ರಾಗ ಏನು ಮಾಡ್ತೀನಿ ಅಂತ ಇದು ರುಬ್ಬಿದೇನದ ಅಲ್ರಿ ಇದು ಚಟ್ನಿ. ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ಜಾಸ್ತಿ ಫ್ರೀನೂ ಮಾಡಲ್ಲ, ಜಾಸ್ತಿ ಗಟ್ಟಿನೂ ಮಾಡಲ್ಲ. ನಾರ್ಮಲ್ ಆಗಿ ಇದ್ರಾಗ ಈಗ ಹಾಕೋತೀನಿ. ಈಗ ಚಟ್ನಿ ರೆಡಿ ಆಯ್ತು ನೋಡ್ರಿ. ನಿಮಗೆ ಬೇಕಾದ್ರೆ ನೀವೇನೋ ಉಪ್ಪ ನೀವು ಹಾಕೋಬಹುದು ನೋಡ್ರಿ. ಮಸ್ತ್ ಅನ್ನತ್ತ, ಸಕ್ಕತ್ತ ಆಯ್ತು ನೋಡ್ರಿ ಚಟ್ನಿ. ಹಿಂಗಾಗಬೇಕು ಚಟ್ನಿ ಮಸ್ತ್ ಅನ್ನತ್ತ. ವೇಸ್ಟ್ ಮಾಡಬಾರ್ದ್ರಿ. ನಾವು ಇಂಡಿಯನ್ ಹೌಸ್ ವೈಫ್ ಅಲ್ಲಿ ಇದ್ದಾಗ ಒಂದು ಸ್ವಲ್ಪ ನೀರು ಹಾಕೊಂಡು ಒಂದು ಜರ ಹಿಂಗೆ ಕುತ್ಕೋಸ್ಕೊಂಡು ವಾಪಸ್ ಆಗ್ಬೇಡಾದ್ರಿ. ನೋಡಿ ಈಗ ಇಷ್ಟು ಬಟ್ಟೆ ಹಾಕೊಂಡಿದ್ದಲ್ಲಿ ಒಂದಿಷ್ಟು ಗ್ಯಾಲರಿದಾಗ ಹಾಕ್ತೀನಿ, ಒಂದಿಷ್ಟು ನೀರು ಹಾಕ್ಲತ್ತೀನಿ ನೋಡಿ. ಬಕೆಟ್ ಹೋದಾಗ ನೀರು ತುಂಬುತ್ತದ. ಹಂಗಂತ ಬಕೆಟ್ನಾಗ ತಂದಿಲ್ಲ ಬಟ್ಟೆ. ಇವಾಗ ಹಿಂಗೆ ಕೈಯಾಗ ತೊಗೊಂಬಂದು ಇಬ್ರು ಕಲ್ತ್ಕೊಳ್ತೀನಿ ನಾನು ಸಂತೋಷ. ಇಷ್ಟು ಬಡ ಬಟ್ಟೆ ಹಾಕ್ತೀನಿ. ಈಗ ಅವ್ರಿಗೆ ಇಡ್ಲಿ ಮತ್ತು ಚಟ್ನಿ ಸಾರೆಲ್ಲ ರೆಡಿ ಆಗ್ಯದ. ಈಗ ಚಿಕ್ಕ ಮಕ್ಕಳು ಟಿಫಿನ್ ಕಟ್ತೀನಿ ನೋಡ್ರಿ. ಮಸ್ತನತ್ತ ಗರಂ ಇಡ್ಲಿ ರೆಡಿ ಆಗ್ಯದ. ಎಕ್ದಮ್ ಮೆತ್ತಗ ಇಡ್ಲಿ. ಮತ್ತಂದ್ರೆ ಈಗ ಸಾರು ರೆಡಿ ಆಗ್ಯದ ನೋಡಿ. ಎಕ್ದಮ್ ಘಮ್ ಅಲ್ಲತ್ತದ. ನಮ್ಮ ಸಾರು ಅಂದ್ರೆ ನಮ್ಮ ಇಡ್ಲಿ ಜೊತೆ ಸಾರು ಇಡ್ಲಿ ಅಂದ್ರೆ ನಮಗೆ ನಡೆಯಲ್ರಿ. ಮತ್ತಂದ್ರೆ ಈಗ ಚಟ್ನಿ ರೆಡಿ ಮಾಡಿ ನೋಡ್ರಿ. ಈಗ ಮಸ್ತನತ್ತ ಈಗ ಚಟ್ನಿ ರೆಡಿ ಆಗ್ಯದ. ಈಗ ಇಬ್ರು ಅಣ್ಣದವ್ರಿಗೆ ಈಗ ಟಿಫಿನ್ ರೆಡಿ ಮಾಡ್ಬೇಕು. ಅವ್ರದೆಲ್ಲ ಟಿಫಿನ್ ಇಟ್ಕೊಂಡು ಕುಂತೀನಿ. ಈಗ ಪಟ ಅವ್ರಿಗೆ ಟಿಫಿನ್ ರೆಡಿ ಮಾಡಿದ್ರೆ ಸ್ಕೂಲಿಗೆ ಕೊಟ್ಟು ಕಳಿಸ್ತೀನಿ ನೋಡ್ರಿ. ಹೆಂಗಾಗ್ಯದ ಹೇಳ್ರಿ ಎಲ್ಲರೂ. ಇದು ವೈದ್ಯಸೇಂದ್ರ ಬ್ಯಾಂಕ್ ಅಂಟಿಗೆ ಕೊಟ್ಟು ಬರ್ತೀನಿ ರೀ ಬಡ ಯಾಕಂದ್ರೆ ಇಡ್ಲಿ ಪಾತ್ರೆ ಅವ್ರದೇ ಅದ. ಯಾವಾಗ ಭೀ ನನಗೆ ಪಾಪ ಎಲ್ಲ ಹಾಕಿನೂ ಹಾಕ್ಕೊಡ್ತಾಳೆ. ದೇವರಾಜ್ ಅವ್ರ ಮಮ್ಮಿಗಂದ್ರೆ ಈಗ ಚಿಕ್ಕು ಮಿಕ್ಕು ಏನು ಬರ್ತಾರಲ್ರಿ ಸ್ಕೂಲ್ನಿಂದ, ಅವಾಗ ಬರ್ತಾನವ ದೇವರಾಜ. ಅವ್ರ ಮಮ್ಮಿ ಅಷ್ಟು ಇಷ್ಟಪಟ್ಟು ತಿನ್ನಂಗಿಲ್ಲ, ದೇವರಾಜ ತಿಂತಾನೆ. ಈಗ ಅವ್ರಿಗೂ ಹಾಕ್ಕೊಡ್ತೀನಿ ರೀ. ಇದೀಗ ನಮಗಿಬ್ಬರಿಗೆ ತೆಗಿಲಿತ್ತೀನಿ. ಅವ್ರು ಸ್ಕೂಲ್ನಿಂದ ಬಂದಾಗ ಅವ್ರಿಗೂ ಕೊಡ್ತೀನಿ. ಆಲ್ರೆಡಿ ಟಿಫಿನ್ ತುಂಬರೇ ಕೊಟ್ಟು ಕಳ್ಸೀನಿ. ಈಗ ಸ್ಕೂಲಿಗೆ ಈಗ ಅಲ್ಲೆಲ್ಲ ಶೇರ್ ಮಾಡ್ಕೊತಾನೆ ನಾವು ಎಲ್ಲರೂ ಕೂಡ. ಅಂದ್ರೆ ಭೀ ಇರ್ಲಕ್ಕೆ ಮನೆಗೆ ಬಂದ್ಬೇಕು ಮತ್ತು ಹಾಕ್ಕೊಡ್ತೀನಿ ರೀ ಆಮೇಲೆ. ಈಗ ಫಸ್ಟ್ ಅವ್ರಿಗೆ ಕೊಟ್ಟು ಬರ್ತೀನಿ. ಇದು ಸ್ವಲ್ಪ ತಣ್ಣಗಾಲಿ. ಈಗ ನಾವಿಬ್ರು ಭೀ ನಾಷ್ಟ ಮಾಡ್ತೀವಿ ನೋಡ್ರಿ. ಮಸ್ತನತ್ತಿ ಈಗ ಒಂದು ಸೈಡ್ ಇವ್ರಿಗೆ ಹಾಕಿಟ್ಟು ನಡುವಿನ ತೆಗೆದು ಈಗ ನಮಗಿಬ್ಬರಿಗೂ ಇಡ್ತೀನಿ ನೋಡ್ರಿ. ಈಗ ಕೊಟ್ಟು ಬರ್ತೀನಿ. ಇದೀಗ ಪಟ್ಟಂತವ್ರಿಗೆ ಕೊಟ್ಟು ಬರ್ತೀನಿ ರೀ. ಆಮೇಲೆ ನಾವಿಬ್ರು ನಾವು ಸಂತೋಷನ ಮುಖ ಹೊರಸ್ರು ಬರ್ತಾನೆ. ಮತ್ತು ಇಡ್ಲಿ ತೆಗೆದಂತ ತಣ್ಣಗಾಗ್ತದೆ. ಈಗ ಬಡ ಕೊಟ್ಟು ಬರ್ತೀನಿ ಅವ್ರಿಗೆ ಹೋಗಿ. ಬರ್ರೆಲ್ಲರೂ ನಾಷ್ಟ ಮಾಡಮ್ಮಿ. ಈಗ ನಾವಿಬ್ರು ನಾಷ್ಟ ಮಾಡ್ಲಕತ್ತೀವಿ ನೋಡ್ರಿ. ಹೆಂಗಾಗ್ಯದ ನೋಡಿ ಟೇಸ್ಟ್ ಮಾಡಿ ಹೇಳ ಹೆಂಗಾಗ್ಯದ ಅಂತ ಕೇಸಿ. ಇಡ್ಲಿ ಮಾತ್ರ ಸಖತ್ತಾಗ್ಯಾವ ನೋಡ್ರಿ. ಎಕ್ದಮ್ ಮೆತ್ತಗಿಲ್ಲ ಶ್ರೀ. ಇಡ್ಲಿರ ಇಷ್ಟು ಸೂಪರ್ ಆಗ್ಯಾವ್ರಿ. ನಾ ತಿಳ್ಕೊಂಡಿದ್ರೆ ಇಷ್ಟು ಚಂದ ಆತಾವ ಅಂತ ಕೇಸಿನ. ಹೆಂಗಾಗ್ಯದ ಖರೆ. ಚಿಕ್ಕು ಮಿಕ್ಕೂ ತುಂಬ ಕೊಟ್ಟು ಕಳ್ಸ್ತೀನಿ. ಅವ್ರ ಮ್ಯಾಮಾಗ ಅವ್ರ ಫ್ರೆಂಡ್ಸ್ಗೂ ಇನ್ನೂ ಶೇರ್ ಮಾಡ್ಕೊಂಡು ತಿಂತಾವು. ಎಲ್ಲ ಬರೀ ಎಡೆ ತಿಂತಾವ್ ಚಿಕ್ಕು ಮಿಕ್ಕು. ಚಂದಾಗ್ಯಾರಿ.
ಸರಿ ಈಗ ನಾವು ಬಿ ನಾಷ್ಟ ಮಾಡ್ತೀವಿ, ಬರ್ರಿ ಎಲ್ಲರ ಕತ್ ನಾಷ್ಟ ಮಾಡಮ್. ಕರಿ ನಿಮ್ಮ ಅಕ್ಕ ತಂಗಿದವ್ರಿ ಚಿಕನ್ ಮಾಡಂಗ ನಾವು ಬರೀ ಹಿಂಗೆ ಹೇಳ್ತಾನ ನೋಡ್ರಿ. ಸಂತೋಷ್ ನೋಡ್ರಿ ಇಲ್ಲಿ ಇದು ಸಾಫ್ ಮಾಡ್ಲಕತ್ತಾರ. ಇಲ್ಲಿ ನಮ್ಮ ಊರಿದ್ ಏನಾಗ್ಯದ ಅಂತಂದ್ರ ಇದು ಜಾಮ್ ಆಗ್ಯದ್ರಿ, ತಳಗ ನೀರೇ ಹೋಗಲಾಗ್ಯದ. ಅದ್ರಾಗ ಬೇರೆ ಪೈಪ್ ಒಂದು ಸ್ವಲ್ಪ ಮುರ್ದಂಗ ಆಗಿತ್ರಿ. ಓನರ್ ಫೋನ್ ಮಾಡಿ ನಮ್ಗ್ ಸಾಕೈತ್ರಿ, ಅವ ಏನ್ ಬರಲಾಗ್ಯಾನ, ಮಾತೇನ್ ಆಗಲಾಗ್ಯದ. ಹಿಂಗಲ್ಲ ತಿನ್ನಂತ ತಪ್ಪು ತಿಕ್ಕೋಬೇಡ್ರಿ. ನೀವು ಬಿ ಯಾರಿಗಾರ ಮನಿ ರೆಂಟ್ ಕೊಟ್ಟಿರಂದ್ರ ಫಸ್ಟ್ ಅವ್ರದ್ದು ಏನ್ರ ಪ್ರಾಬ್ಲಮ್ ಅದರ ಹೋಗ್ಕೆಸಿಂದ ಅದಕ್ಕೆ ಪೈಲ ಸಾರ್ಟ್ ಔಟ್ ಮಾಡ್ರಿ. ಯಾಕಂದ್ರ ಪಾಪ ಅವ್ರ ಬಲ್ ರೊಕ್ಕ ಇರ್ತಾವ ಬಿಡ್ತಾವ್ರ, ಹೆಂಗೋ ಏನು ಸುದ್ದಿ ಅವ್ರು ಹೆಂಗ್ ಕಷ್ಟದಾಗ ಇರ್ತಾರೋ ಗೊತ್ತಿಲ್ಲ. ಆದ್ರೆ ಅಟ್ಲೀಸ್ಟ್ ಹೋಗೋರ್ ಮನಿತನ ಹೋಗಿ ಏನಾಗ್ಯದ ಏನ್ ಸುದ್ದಿ ಅದ್ ನೋಡ್ಕೊಂಡರೆ ಬರ್ರಿ. ನಮ್ಮ ಓನರ್ ಎಂತವನಂದ್ರ ಒಟ್ಟ ಬರಂಗಿಲ್ಲ, ಭಾಳ ಚಲೋ ಅರ, ಇಲ್ಲಂತೇನ ಹೇಳಕತ್ತಿಲ್ಲ. ಆದ್ರ ಭಾಳ ಚಂದರ ಅವ್ರು, ಆದ್ರ ಬರಲಕ್ಕೆ ಒಲ್ಲಂತಾರ ಅವ್ರು. ಏನ್ ಮಾಡಮ್ ಹೇಳೋಣ, ಎಷ್ಟ್ ದಿನ ಆಯ್ತು ಬಾ 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 ಅನ್ಕೇಸ ದಮ್ಮಿಗೆ ಒಂದ್ ಸಾಕಾಗಿ ಈಗ ನಾವೇ ಮಾಡ್ಕೊಳಕತ್ತೀವಿ ನೋಡ್ರಿ. ಎಷ್ಟ್ ದಿನ ಆಯ್ತು ಪೈಪ್ ಹೊಡೆದಿತ್ತು, ಹಂಗ ಹಿಂಗ ಮಾಡಿ ಸಾಫ್ ಮಾಡ್ಕೊಳತ್ತೀವಿ. ಈಗ ಆಗಲಾಗ್ಯದ ನೋಡ್ರಿ ಅದು. ಅದ್ರ ಬಿಡ ಇಂಥವೆಲ್ಲ ಕೆಲ್ಸರೇನ ಮಾಡಲ್ಲ ಅವ್. ಸಂತೋಷ ನಾ ಮಾಡ್ತೀನಿ ಎಲ್ಲ, ಇರ್ಲಾಕ್ ಬಿಡು ನೀ ಎಲ್ ಮಾಡ್ತೀನಿ ಅನ್ಕೋತ ಕೂತಾನ. ನನ್ ಗಂಡ ಎಲ್ಲಾ ಕೆಲ್ಸಕ್ ರೆಡಿ ನೋಡ್. ಶ್ರೀ ಇಲ್ಲಿ ನೋಡಿಗ, ಇಲ್ಲಿ ನೋಡ್ರಿ ನೋಡು, ಐ ಲವ್ ಯು. ಯಾಕೆ ಗೊತ್ತದ ರೀ, ಇವ ಎಲ್ಲ ಕೆಲ್ಸಕ್ ರೆಡಿ ಹನ ನೋಡ್ರಿ. ಭೂಷಣ್ಯ ಎಲ್ಲ ಕೆಲಸ ಮಾಡ್ತಾನ ನೋಡು. ಓದಾ ಬರ್ಯಾರ್ದಾಗ್ನು A1 ಹನ, ಎಲ್ಲ ಕೆಲಸ ಮಾಡಾರ್ದಾಗ್ನು A1 ಹನ. ಖಡ್ಗಿ ಹೊಡ್ದಾಗ ಕೈ ಮ್ಯಾಗ ಗುಳ್ಳಿ ಬರ್ಲಕ್ನು A1. ಈ ಕಡೆ ಬಾರಿ ಮಾಡು, ಈ ಕಡೆ ಎಂತವನ ನೋಡ್ರಿ ಸಂತೋಷ್. ಬಟ್ ಬಾ ಒಳ್ಳೆಯವನಪ್ಪ. ನಾನು ಅವನಿಗೆ ಹೆಲ್ಪ್ ಮಾಡ್ಲಕತ್ತೀನಿ. ಹೆಲ್ಪ್ ಮಾಡಲಾಗಿನಂತನಲ್ಲ, ನಾನು ಅವನಿಗೆ ಹೆಲ್ಪ್ ಮಾಡ್ಲತ್ತೀನಿ. ಹೋಗ್ಕೇಸನ್ರಿ ಇವೆಲ್ಲ ಹೊಸ ತಗೊಂಬಂದ ನೋಡ್ರಿ. ಅವ್ನಿಗೆ ಓನರ್ ಫೋನ್ ಮಾಡ್ಲಕತ್ತಿ 2-3 ದಿನ ಬಾ ಬಾ ಅಂದ್ರೆ ಬರಲಿ ಆಗ್ಯಾನವ. ಅದಕ್ಕೆ ನಾವೇ ತೊಗೊಂಬಂದ್ ನಾವೇ ಮಾಡ್ಲತ್ತೀವಿ. ಒಂದಿಷ್ಟು ಬಿಸಿನೀರ್ ಹಾಕ್ಯಸಿಂದ ಆಮ್ಯಾಗ ಅದ್ರೊಳಗ ಇದು ಹಾಕ್ಬೇಕು ನೋಡ್ರಿ. ಈಗ ನಿನ್ ಬಿ ತಂದ್ ಹಾಕಿದ್ವಲ್ಲ ಶ್ರೀ ನಾವು, ಇದು ಏನೋ ಡ್ರೈನ್ ಕ್ಲೀನರ್ ಅದ ಅಂತ ನೋಡ್ರಿ. ನಿನ್ ಬಿ ತಂದ್ ಹಾಕಿವಿ, ಅದು ಏನು ಯೂಸ್ ಆಗ್ಲಿಲ್ಲ. ಅದಕ್ಕೆ ಸಂತೋಷ ಇತ್ತು ಮನ್ಯಾಗ ವರ್ಕ್ ಫ್ರಮ್ ಹೋಮ್ ಮಾಡತ್ತನ, ನಾ ಎಲ್ಲ ಸಾಫ್ ಮಾಡ್ತೀನಿ ನೀರ್ ಬಿಡು ಒಂದ್ ಕೇಸ ಮಾಡ್ಕೊಳತ್ತನ. ಅವ್ನಿಗೆ ಒಂದ್ ಜರ ಹಂಗೆ ಹೆಲ್ಪ್ ಮಾಡ್ಕೊಡ್ತೀನಿ. ಒಂದಿಷ್ಟು ನೀರ್ ಗರಂ ಮಾಡ್ಕೊತೀನಿ. ಪಲ್ಲ ನೀರ್ ಹಾಕ್ಬೇಕಂದ್ರೆ ಇದಾಗ ಗರಂ ನೀರ್ ಹಾಕಿ ಆಮ್ಯಾಗ ಅದು ಪೌಡರ್ ಹಾಕಿ ಆಮ್ಯಾಗ ಪೈಪ್ ಹಾಕ್ಬೇಕಂತಂದಾರ. ನೋಡಬ್ರ ಏನೇನ್ ಆಗ್ತದ ಏನೇನಿಲ್ಲ ಅಂತ ಕೇಸಿ ಸಂತೋಷಿಗೆ ಮಾಡ್ಲತ್ತನ. ಈಗ ಇನ್ನ ಚಿಕ್ಕು ಮಿಕ್ಕು ಅಣ್ಣದವ್ರು ಬರೋ ಟೈಮ್ ಆಗ್ಯದ. ಇನ್ನ ರೈಸ್ ಅದ, ಈಗ ಸಾರದ ಎಲ್ಲದ ಸಂತೋಷಲತ್ತನ. ಏನು ಮಾಡ್ಬೇಡಿ, ಇನ್ನ ಇಡ್ಲಿ ಅವರಿ, ಇನ್ನ ಒಂದ್ ಸೆಟ್ ಹಾಕ್ಬೇಕು. ಇನ್ನ ಇಡ್ಲಿ ಇನ್ನ ಹಿಟ್ಟು ಉಳ್ದದ ನೋಡ್ರಿ. ಈಗ ಇನ್ನ ಇಷ್ಟು ಹಿಟ್ಟು ಉಳ್ದದ, ಇನ್ನೊಂದ್ ಸೆಟ್ ಹಾಕ್ತೀನಿ. ನಮ್ ಚಿಕ್ಕು ಮಿಕ್ಕು ಹೆಂಗ್ ಗೊತ್ತದ ರೀ, ಇಡ್ಲಿ ತಂದ್ರ ಅವ್ರಿಗೆ ಮತ್ತೇನು ಬೇಕಾಗಂಗಿಲ್ಲ, ಹಿಂಗದ ನೋಡ್ರಿ. ಸೊ ಇನ್ನ ಸಾರದ, ಚಟ್ನಿ ಅದ, ಇನ್ನೆಲ್ಲ ಬೊಕ್ಕಳಷ್ಟು ಅಡಿಗೆ ಅದ. ಪಲ್ಯ ಅಂದ್ರೆ ಸಂಜಿಗೆ ಮಾಡಲತ್ತ ಸಂತೋಷ. ಈಗ ನಾವು ಇಬ್ರು ನಾಷ್ಟ ಮಾಡೀವಿ. ನಾ ಇಲ್ಲಿ ಡೆಲ್ಲಾಗಿದ್ದಾಗ ನಾವು ಜಾಸ್ತಿ ಊಟನೇ ಮಾಡಂಗಿಲ್ಲ ನೋಡ್ರಿ. ಏನು ಸುದ್ದಿ ಅನ್ನೋ ಗೊತ್ತಿಲ್ಲ ನೋಡ್ರಿ. ಮನಾರ ಒಟ್ಟ ಹಸುನೇ ಆಗಲ್. ಊರಾಗಿದ್ದಾಗ ಬಾರ್ ಹಸು ಹತ್ತದ, ಇಲ್ಲಿ ಒಟ್ಟ ಹಸುನೇ ಆಗಲ್. ಒಂಥರ ಜೊಯ್ ಕೂತಿರ್ತೀವಿ ನೋಡ್ರಿ ನಾವು. ಈಗ ನೀರ್ ಗರಂ ಮಾಡ್ಕೊಟ್ಟು ಈಗೆಲ್ಲ ಸಾಫ್ ಮಾಡ್ಕೊತೀವಿ ಬಡ ಬಡ ಕಲ್ತ್ ಕೆಸಿನ. ನೀವು ಬಿ ನಿಮ್ ಗಂಡದವ್ರಿಗೆ ಹಿಂಗೆ ಹೆಲ್ಪ್ ಮಾಡ್ರಿ, ನಿಮ್ ಹೆಂಡತಿದವ್ರಿಗೆ ಕೂಡ ನೀವು ಹಿಂಗೆ ಹೆಲ್ಪ್ ಮಾಡ್ರಿ. ಯಾಕಂದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೋದಾಗೆ ಜೀವನ ಅದಾರಿ. ಹೌದಿಲ್ಲ, ಕಷ್ಟನೇ ಇರ್ಲಿ ಸುಖನೇ ಇರ್ಲಿ, ಬರೀ ಸುಖದಾಗ ಅಷ್ಟೇ ಜೊತಿರ್ಬೇಕು, ಕಷ್ಟದಾಗ ಓಡ್ ಹೋಗ್ಬೇಕ. ಅಂತವೆಲ್ಲ ದಂಡ ಯಾರು ಮಾಡಕ್ ಹೋಗ್ಬೇಡ್ರಿ. ಹೌದಿಲ್ಲ, ಯಾವ್ದೇ ಕೆಲ್ಸ ಇರ್ಲಕ್ಕ ಅವ್ರ ಜೊತೆ ನಿಂದರ್ರಿ, ಜಸ್ಟ್ ಜಲ್ದಿ ಹತ್ತದ್ ನೀವ್ ನೋಡಕತ್ತಿರತ್. ಹೌದಿಲ್ಲ, ಇದು ತೆಗ್ದೆ ನೋಡ್ರಿ. ಇದಕ್ಕೆ ಚಂದ ಸಾಫ್ ಮಾಡ್ಕೊಳಕತ್ತಾನ ಸಂತೋಷ. ಇದು ಹಾಕ್ಬಿಡು ಪೈಪ್, ಪೈಪ್ ಹಾಕ್ಬಿಡು. ನೋಡ್ಗ ಮಿಕ್ಕಿ ನೋಡ್ಗ ಚಿಂಗ ಮೇಲೆ ಅಣ್ಸ ನೋಡಿ ಶ್ರೀಮಾಗ, ಚಿಂಗ ಮೇಲೆ ಅಣ್ಸ ನೋಡವ. ಛೀ, ನೀನ್ ಮಾರಿ ಮ್ಯಾಗ ಬಿಡಂಗದ. ಏನು ಪ್ಲೇಟಾ? ಈಗ ನೋಡ್ರಿ ದೇವರಾಜ್ ಅವ್ರ ಮಮ್ಮಿಗೆ ಹಾಕೊಳಕತ್ತೀನಿ. ಈಗ ಚಿಕ್ಕು ಮಿಕ್ಕು ದೇವರಾಜ್ 3 ಮಂದಿ ಸ್ಕೂಲಿಂದ ಬಂದ್ಬಿಟ್ಟಾರ. ಈಗ ಅವ್ರಿಗೆ ಹಾಕೊಡ್ಲಕತ್ತೀನಿ. ಈಗ ಗರಂ ಗರಂ ಸ್ಕೂಲ್ನಾಗ ಒಂದೇ ಕೊಟ್ಟರು ಎಲ್ಲರೂ ತಿಂತಾರತ್ ನೋಡ್. ಎಲ್ಲ ಈಗ देवराज वरना बंदा ना उनके कोट खस्ती आराम से ले जाइए ठीक है पता चला आधा खा गया रास्ते में जो फलाना मुझे पहले होते की बात है आराम से जाइए रोटी गाइस नाउ इडली हो गया जो मतलब मंजे इडली हम पे हो गई बंदी इडली का हम पे ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ ಬಂದಾರ ಈಗ ಅದೇ ಟಿಫಿನ್ ದಾಗ ಮತ್ತೆ ವಾಪಸ್ ಅವ್ರಿಗೆ ಇಡ್ಲಿ ಹಾಕೊಟ್ಟಿನಿ ಬಟ್ ಏನಂತ ಸಾರಿನ ಸಲುವಾಗ ಟಿಫಿನ್ ಚೇಂಜ್ ಮಾಡ್ಕೊಟ್ಟಿನಿ ಅವ್ರಿಗೆ ಸಾರ್ ತಿನ್ನತ್ತಾನ ಇವ ಚಟ್ನಿ ತಿನ್ನತ್ತಾನ ನೋಡಿ ನನಗೆ ಚಟ್ನಿ ಇಷ್ಟ ನನಗೆ ಸಾಂಬಾರ್ ಇಷ್ಟ ನನಗಂದ್ರ ನಿಮ್ಮಿಬ್ಬರಿಗೆ ತಿನ್ಸಂದ್ರ ನನಗೆ ಬಹಳ ಇಷ್ಟ ನನಗೆ ಬಹಳ ಇಷ್ಟ ಪಪ್ಪಾಗ ನೋಡೋದು ವಿಡಿಯೋ ಪಪ್ಪ ಬಾಳತ್ತಾರ ನಾವು 3 ಮಂದಿ ಕೂತೀವಿ ನೋಡಿ
ಇವತ್ತು ಲಂಚ್ ಎಲ್ಲರಿಗೆ ಶೇರ್ ಮಾಡಿರಿ ಇಬ್ರು और मैम होगी शेयर ಮಾಡಿಲ್ಲ और शेयर ಮಾಡಿಲ್ಲ हमारा सब कुछ उल्टा है इसका मेरा नाम से ನೀರೇ ಕೊಟ್ಟಿದ್ದೀನಪ್ಪ ನಿಮ್ಮ ಮ್ಯಾಮ್ ಹೇಳಿದ್ನ ಫೋನ್ ಮಾಡಿ मैम ने बाहर चलता है ना ಸರಿ ಸರಿ ನೀ ಯಾಕೆ ಎದ್ದು ಹೋದಿ ಮುಂದಿನ ಸಲ ಮಮ್ಮಿ ಮಾಡ್ತಿಲ್ಲ ಅವಾಗ ಎರಡ್ ಟಿಫಿನ್ ಕಟ್ ನೋಡ ಕೇಳೋದು ಎರಡೇ ಟಿಫಿನ್ ಬೇಕಾದ ಮಾಡಿ ಕುಡಿ ನೋಡು ನಾನ್ ದೋಸ್ತರಿಗೆ भी ತಿನ್ನಿಸ್ತೀನಿ ಮ್ಯಾಮಿಗೆ भी ತಿನ್ನಿಸ್ತೀನಿ ಇತ್ತು ಮಾಡ್ಕೊಡಿ ಆಶಾ ಆಕೆ ರಾಗಿ ಕಟ್ತೀರ ಆಶಾ ಮತ್ತು ಸ್ವಾತಿ ಅವರಿಗೆ ಗೊತ್ತಿಲ್ಲ ಆಶಾ ಮತ್ತ ಸ್ವಾತಿ ರಾಕಿ ಕಟ್ಟೆ ಅಂತ ಅವ್ರಿಗೆ ಮತ್ತೆ ಇದು ಎಲ್ಲರಿಗೆ ಮತ್ತೆ ಒಂದೊಂದು ಎಟ್ಟಿರ್ತೀವಿ दीपिका ओ भाई दीपिका मैक शगुन अच्छा दीपिका महक ಅನ್ನೋರ महक महक कत महक नाम है मैक एक शगुन हो गई एक हर्षिता बस से 4 लोगों को खाए खिलाया बस अभी 3 ही आधा ನಿನ್ ಜೊತೆ ದೋಸ್ತ ತಿಂದು ನಿನ್ ದೋಸ್ತ ತಿಂದು लड़के वो जो लड़कों मेरा बॉडीगार्ड खाया तेरा बॉडीगार्ड ನೋಡ್ರಿ ಒಂದು ಬॉडीगार्ड ಅಂತ 4 बॉडीगार्ड थे ಯಾರ್ಯಾರು एक आयल था नितिन था एक बनाया था एक आयल खान था एक आयल यादव नितिन ओम प्रकाश वर्मा तीन ब्रो तीन ಸಣ್ಣ ಪಾರ್ಗೊಳಾಗ್ಯಾವ ನೋಡ್ರಿ ಗರಂ ಹತ್ಲಾಕತ್ತದಂತವ್ರಿ ಇಷ್ಟು ತನ ಗರಂ ಹತ್ಲಿರಿ ಗರಂ ಹತ್ಲಾಕತ್ತದ ನೀ ತರಕಾರಿ ತಿನ್ನುವಂದ್ರೆ ತಿನ್ನಲಾಗ ಅದಕ್ಕೆ ನಾನೇ ತಗೊಂಡ್ ಕೂತೀನ್ರಿ ಅವನಿಗೆ ನಾ ಮಸ್ತ್ ಅನ್ನತ್ತ ಎಲ್ಲಾ ತರಕಾರಿ ಹಾಕ್ಯಾಸಿನ್ರ ಮಾಡಿ रेडी हो रहा है खाने को है ना बे ನೀ ತಿನ್ನು ಪಟ ಪಟ ಸಣ್ಣ ಕೂಸುಗಳು ನೋಡಿ ಇಲ್ಲಿ ಸಣ್ಣ ಬುಲ್ಲ ಕೂಸುಗಳು ಅವಾರಿ ನಮ್ಮ ಮನ್ಯಾಗೀಗ ಆ ಕಡೆ ಚಂದ ಮಾಡಿದ್ರೆ ನೋಡ್ ಬಿಎ ಓದಿನ ಬಿ ಎ ಓದ್ಲತ್ತಿದಿ ಬಿ ಎ ಓದಕತ್ತಾನಂದು ಅವ್ನಿಗೆ ತುತ್ ಮಾಡಿ ಮುಡ್ಸಿದಿ ಅದಕ್ಕೆ ಒಂದು ಪೂರ ಫಿನಿಶ್ ಮಾಡ್ಸಿದಿ ಎಕ್ದಮ್ ಸಾಫ್ ಮಾಡ್ಸಿದಿ ನನ್ಗೂ ಮಾಡಿಸ್ ನೀನಿ ಅಂತ ನೋಡ್ರಾಗ साफ नहीं बोला मैंने ಎಷ್ಟು ಸಾಪೆ ಮಾಡ್ಬೇಕು ಈಗ ನೀ ಮಾಡ್ಲಿಲ್ಲ ಅಂದ್ರೆ ನಿನಗೆ ಹೋಳಿಗೆ ತುಪ್ಪ ನಿನ್ ರಾತ್ರಿದು ಇದು ಪ್ರಸಾದ್ ನೆನಪರಿರೇನು ಇಬ್ರು ಪಪ್ಪ ಹೆಂಗ್ ಕೊಟ್ಟಿದ ಕಾಯಿ ಕರ್ಪೂರ ಹಣ್ಣ सबको भगवान का भी दे दिया भगवान को दे दिया भगवान को दे दिया ಹೊಡೆದಿ ಟೆಂಗ್ ಎಲ್ಲ ಇವರೇ ತಿಂದಾರ ಅದಕ್ಕೆ ಚಟ್ನಿ ಮಾಡ್ಲಿರಿ ಇದಕ್ಕೆ ಬರೀ ಶೇಂಗಾ ಪುಟಾಣಿ ಮಸಾಲೆ ಹಾಕಿ ಪಾಣೆ ಹೊಡೆದ್ ಬಿಟ್ರಿ ನಾ ಏನ್ ಮಾಡ್ಲಿ अबे ओए तो समझ रहा है मैं ये तो नहीं समझा तू ही समझा समझ गया आइसक्रीम खा रहे क्या ಬರ್ರಿ ಎಲ್ಲರೂ ಚಾ ಕುಡಿಯಂಬ್ರತ್ತೀರ ಎಲ್ಲರಿಗೂ ಕರಿ ಚಾ ಕುಡ್ಲಿಕ್ಕೆ ಬರ್ರಿ ಚಾ ಕುಡಿಯಂಬ್ರಿ ಮಸ್ತ್ ಗರಂ ಗರಂ ಕರಿ ಕರಿ ಚಾ ಮತ್ತಂದ್ರ ಕುಕೀಸ್ ಬಿಸ್ಕಿಟ್ ತಗೊಂಡ್ ಕಿಸ ಕೂತಾರ ಚಿಕ್ಕು ಯಾಕಂದ್ರ ಹಾಲ್ ತಗೊಂಡ್ ಬರ್ಬೇಕಂತಂದ್ರ ತಗೊಂಬಾ ಅಂದ್ರ ಒಲ್ ಅಂತ ಅವ್ರು ಅಂದ್ರು ನಾ ಹೇಳ್ಬೇಕಂದ್ರ ನಾನು ನೆನ್ಪಾರ್ತ ಫೋನ್ಗಳು ಬಂದ್ವಿ ಎಲ್ಲರೂ ಕೂಡ ಆರಾಮ್ಸೆ ಮಾತಾಡ್ಕೊಂಡ್ ಕುಂತು ಬಿಟ್ಟಿದ್ರಿ ನಾ ಅದಕ್ಕೆ ನಾ ಹಾಲ್ ನೆನಪೆ ಅದೆಲ್ಲ ಮೆಣಸಿಕೆ ಕೊತ್ತಂಬರಿ ತಗೊಂಬಂದ್ರ ಸಂತೋಷ ಹಾಲ್ ಹೇಳ್ಬೇಕಂದ್ರ ನಾನು ನೆನಪೆ ಹಾಲ್ ನೋಡ್ರಿ ಏ ಶ್ರೀ छोड़ दे ಏ ಸಾವಕಾಶ ಈಗ ನೋಡ್ರಿ ಅವ್ರಿಬ್ರು ಮತ್ತೆ ಚೌನೆ ಒಟ್ಟು ಚೌ ಇರ್ಲಿ ಅಂದ್ರೆ ನಡೆಯಲ್ಲ ನೋಡ್ರಿ ಈಗ ನಮ್ದು ಈಗ ಮ್ಯಾಕ್ಸಿಮಮ್ ಎಲ್ಲಾ ಕೆಲ್ಸ ಆಗ್ಯದ ತತ್ತಿ ತಗೊಂಬಂದ್ರೆ ಮೆಣಸಿಕೆ ಕೊತ್ತಂಬರಿ ತಂದ್ರ ಕುದ್ಸಕ್ ಇಟ್ಟಿನ ತತ್ತಿ ಈಗಂದ್ರೆ ಚಾ ಕುಡ್ಕೇಸಿ ಒಂದಿಷ್ಟು ಬಡ ಬಡ ಹಿಟ್ ನಾದ್ಕೊಂಡ್ ಕೇಸಿ ಒಂದಿಷ್ಟು ಚಪಾತಿ ಲಟಾಸ್ ಬಿಡ್ತೀನಿ ಎಗ್ ಕರಿ ಮಾಡ್ಬಿಡ್ತೀನಿ ಮತ್ತೇನು ಮಾಡಂಗಿಲ್ಲ ನೋಡ್ರಿ ಈಗ ಇವ್ರಿಬ್ರು ಚಾ ಕುಡಿದು ಇವ್ರ ಪಪ್ಪ ಅವ್ರು ಓದಿಸ್ತಾರ ನಾ ಅಡ್ಗೆ ಮಾಡ್ಕೊತೀನಿ ಕೆಲ್ಸ ಖತಮ್ ಈಗ ನೋಡ್ರಿ ಎಲ್ಲ ತತ್ತಿ ಕುದ್ಬಿಟ್ಟಾವ ಈಗ ಬಡ ಬಡ ತತ್ತಿ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಜಾಸ್ತಿ ಏನ್ ಮಾಡ ನಿಮ್ಗೆಲ್ಲರಿಗೂ ಗೊತ್ತಾ ಸಿಂಪಲ್ ಆಗಿ ಮಾಡ್ತೀನಿ ಏನಿಲ್ಲ ಕೊತ್ತಂಬರಿ ಪುದೀನ ಉಳ್ಳಾಗಡ್ಡಿ ಟಮಾಟರ ಮತ್ತಂದ್ರೆ ಅಲ್ಲ ಬೆಳ್ಳುಳ್ಳಿ ಮತ್ತಂದ್ರೆ ಖಾರ ಉಪ್ಪು ಅರಿಶಿಣ ಕ್ಯಾಸಿಟೀಸ್ ಎಲ್ಲ ಹಾಕಿಸಿ ಚಂದ ರುಬ್ಕೊಂಡು ಪಾಣೆ ಹೊಡ್ಕೊಂಡ್ಬಿಡ್ತೀನಿ ನೋಡ್ರಿ ಬಡ ಬಡ ಮತ್ತೆ ಒಂದಿಷ್ಟು ರೈಸ್ ಮಾಡ್ಬಿಡ್ತೀನಿ ಮತ್ತೇನು ಮಾಡಂಗಿಲ್ಲ ನೋಡ್ರಿ ಅಣ್ಣದವ್ರು ಬಂದಾರ ನೋಡ್ರಿ ಈಗ ನಡ್ರಿ ಇವ್ರಿಬ್ರಿಗೆ ಓದಿಸಕ್ ಕುಂದಿರ್ಸ್ತೀನಿ ಆಮೇಲೆ ಮಾಡ್ಕೊತೀನಿ ರೀ ಎಲ್ಲ ಬಡ ಬಡ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ತತ್ತಿ ಸುಲಿಲಿತ್ತಾಳ ಮಮ್ಮಿ ಅದಕ್ಕೆ ಸುಲಿಲಿತ್ತೀರಿ ತತ್ತಿ ನಾ ಈಗ ಪಲ್ಯ ಮಾಡ್ತೀನಿ ಇದ್ರದಮ್ಮ ಅಚ್ಚಾ ಅಂಡ ಕರಿ ಮಾಡ್ತೀನಿ ಈಗ ತತ್ತಿ ಪಲ್ಯ ಮಾಡ್ತೀನಿ ಮತ್ತಂದ್ರೆ ಈಗ ಹಿಟ್ ನಾದ್ಕೊಂಡಿನಿ ನೋಡ್ರಿ ಈಗ ಚಪಾತಿ ಮಾಡೋ ಸಲುವಾಗ ಹಿಟ್ ನಾದ್ಕೊಂಡಿನಿ ಒಂದಿಷ್ಟು ರೈಸ್ ಮಾಡ್ತೀನಿ ಒಂದಿಷ್ಟು ಚಪಾತಿ ಒಂದಿಷ್ಟು ತತ್ತಿ ಪಲ್ಯ ಮಾಡ್ಬಿಡ್ತೀನಿ
ಇದೊಂದು ಬೊಗಣಿ ತೊಳ್ಕೊಂಡಿನಿ ಮತ್ತಂದ್ರೆ ಒಂದು ಇಡ್ಲಿ ಪಾತ್ರೆ ತೊಳ್ಕೊಂಡಿನಿ ಯಾಕಂದ್ರೆ ಅವ್ರಿಗೆ ಅವ್ರ ಕೇಳಾರ ಅಂಟಿ ಅವ್ರಿಗೆ ಕೊಡಬೇಕು. ಇದೊಂದು ಬೊಗಣಿ ತೊಳ್ಕೊಂಡಿನಿ ಪಲ್ಯ ಮಾಡಕ್ಕೆ. ಇವಿಸ್ ಭಾಂಡೆ ಏನು ಮಾಡ್ತೀನಿ ಅಂದ್ರೆ ಈಗ ತತ್ತಿಗೆ ಇಟ್ಟು ಇದು ಭಾಂಡೆ ತಿಕ್ಕೊಂಡು ಇದೆಲ್ಲ ಸಾಫ್ ಮಾಡ್ಕೊಂಡು ಚಪಾತಿ ಮಾಡ್ಕೊತೀನಿ. ಈ ಕಡೆ ಅನ್ನಕ್ಕೆ ಇಡ್ತೀನಿ. ಬಡ ಬಡ ಕೆಲಸ ಮಾಡ್ಕೊತೀನಿ. ನಮ್ಮಿಬ್ರು ಅಣ್ಣದ ಓದ್ಲಕತ್ತಾರ, ಹಂಗೆ ನನಗೆ ಹೆಲ್ಪ್ನು ಮಾಡಕತ್ತಾರ ನೋಡ್ರಿ. ಈಗ ನಾ ಇದ್ರಾಗ ಮಸಾಲೆ ಹಾಕಿಸಿನ್ರ ಫ್ರೈ ಮಾಡ್ಲತ್ತೀನಿ. ಉಳ್ಳಾಗಡ್ಡಿ, ಟಮಾಟರ, ಬೆಳ್ಳುಳ್ಳಿ, ಅದ್ರಕ, ಪುದೀನ, ಕೊತ್ತಂಬರಿ ಎಲ್ಲ ಹಾಕಿ ಪೀಸ್ಕೊಂಡಿನಿ. ಇದ್ರಾಗ ಸ್ವಲ್ಪ ಕೊಬ್ಬರಿ ಹಾಕಿದಕ್ಕೆ ಚಂದನತ್ತ ಫ್ರೈ ಮಾಡ್ಲತ್ತೀನಿ ನೋಡ್ರಿ. ಇದೀಗ ಫ್ರೈ ಆಗ್ಲಕತ್ತದ. ಇದ್ರಾಗ ನಾ ಏನೇನು ಹಾಕ್ತೀನಿ ಅಂತಂದ್ರೆ ಉಪ್ಪು, ಅರಿಶಿಣ, ಖಾರದ ಪುಡಿ ಹಾಕ್ತೀನಿ. ಮತ್ತಂದ್ರೆ ಸ್ವಲ್ಪ ಊರಾಗ ಕುಟ್ಟಂತ ಮಸಾಲೆ ಹಾಕ್ತೀನಿ ನೋಡ್ರಿ. ಇದ್ರಾಗ ಈಗ ಬಡ ಬಡ ಇದು ಇಟ್ಟಿಗೆಸಿನ ರೈಸಿಗೆ ಇಟ್ಟು ಭಾಂಡ ತಿಕ್ಕೊತೀನಿ ಪಟ ಪಟ. ನಿಮಗೆ ಎಷ್ಟು ಬೇಕು ನೀವು ಖಾರ ನೀವು ಹಾಕೋಬಹುದು ನೋಡ್ರಿ. ಇದಕ್ಕೀಗ ನಾ ಮಿಕ್ಸ್ ಮಾಡ್ಕೊತೀನಿ. ಮಸಾಲೆನೂ ಹಾಕ್ಕೊತೀನಿ ಈಗತ್ತೆ. ಇದು ಸ್ವಲ್ಪ ಚಂದ ಫ್ರೈ ಆಗಲಿ. ಈಗ ಮಸ್ತನತ್ತ ಮಸಾಲೆ ಫ್ರೈ ಆಗ್ಯದ. ಈಗ ಎಣ್ಣೆ ಮ್ಯಾಗ ಬಿಡ್ಲಕತ್ತದ ನೋಡ್ರಿ. ಇದಕ್ಕೀಗ ಇನ್ನೊಂದು ಸ್ವಲ್ಪ ಈಗ ಚಂದಂಗ ತಿರ್ಗಿಸಿ ಏನು ಮಾಡ್ತೀನಿ ಅಂದ್ರೆ ಇದ್ರಾಗ ಈಗ ತತ್ತಿ ಹಾಕ್ತೀನಿ ನೋಡ್ರಿ. ಮಸ್ತ್ ಫ್ರೈ ಆಗ್ಲಕತ್ತದ. ಇದ್ರಾಗ ಈಗ ತತ್ತಿ ಹಾಕ್ಬಿಡ್ತೀನಿ ರೀ. ಒಂದು ಸ್ವಲ್ಪ ಸ್ವಲ್ಪ ಚಾಕು ನಿಂತ ಅದಕ್ಕೆ ಏನು ಮಾಡ್ಕೊಂಡಿ ಅಂದ್ರೆ ಒಂದು ಜರ ಹಿಂಗೆ ಕಟ್ ಮಾಡ್ಕೊಂಡಿನಿ. ಅದಕ್ಕೆ ಹಿಂಗೆ ಕಟ್ ಹೊಡ್ತೀನಿ ರೀ ಅಷ್ಟೇ, ಮತ್ತೇನಿಲ್ಲ. ಇದಕ್ಕೆ ಚಂದ ಈಗ ಇದು ಕುದಿಲ್ರಿ ಸ್ವಲ್ಪ ಮಸ್ತ್ ಅನ್ನತ್ತೆ ತಿರ್ಗಿಸ್ಕೊತೀನಿ. ಈಗ ನೋಡ್ರಿ ಇದು ಊರಾಗ ಕುಟ್ಟಂಥ ಮಸಾಲೆ ಅದಲ್ರಿ. ಇದ್ರಾಗ ಇದೇನು ಮಾಡ್ತೀನಿ ಅಂದ್ರೆ ಈಗ ಒಂದು ಚಮಚ ಇದನ್ನು ಹಾಕ್ಬಿಡ್ತೀನಿ ರೀ. ಅದ್ರಾಗ ಒಂದು 1.5 ಚಮಚ, ಜಾಸ್ತಿ ಏನು ಹಾಕಂಗಿಲ್ಲ. ಈಗ ಚಂದ ಇದಕ್ಕೆ ಗರ ಗರ ತಿರುಗಿಸಿ ಏನು ಮಾಡ್ತೀನಿ ಚಂದ ಕುದಿಸ್ಕೊಂಡ್ಬಿಡ್ತೀನಿ ನೋಡ್ರಿ. ಈಗ ನೋಡ್ರಿ ಎಲ್ಲ ಉಪ್ಪು ಖಾರ ಏನೇನು ಬೇಕಿತ್ತು ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾ ಹಾಕೊಂಡಿನಿ. ಇದಕ್ಕೆ ಒಂದು ಸ್ವಲ್ಪ ಕುದ್ಲಿಗೆ ಬಿಡ್ತೀನಿ. ಇದಕ್ಕೆ ಸ್ವಲ್ಪ ಫ್ರೈ ಮ್ಯಾಗ ಇಟ್ಕೊಂಡ್ಬಿಡಂಬ್ರಿ. ಇದಕ್ಕೆ ಸಣ್ಣ ಇದು ಕುದ್ಕೋತೀರಿ. ಈಗ ನಾ ಈಗ ಕೆಲಸ ಮಾಡ್ಕೋತೀನಿ ರೀ ಪಟ ಪಟ. ನೋಡ್ರಿ ನಾ ದೋಸೆ ಮಾಡೋ ಸಲುವಾಗಿ ಏನು ಮಾಡತ್ತೀನಿ ಅಂದ್ರೆ ಅಕ್ಕಿ ನೆನೆ ಇಡ್ಲಕತ್ತೀನಿ ರೀ. ಮತ್ತಂದ್ರೆ ಬ್ಯಾಳಿ ನೆಟ್ಟು ಏನಂತಾರೆ ಉದ್ದಿನ ಬೇಳೆ ನೆನೆ ಇಡ್ಲಕತ್ತೀನಿ. ಇದು ಉದ್ದಿನ ಬೇಳೆದಾಗ ನಾ ಏನು ಮಾಡೀನಿ ಅಂದ್ರೆ ಸ್ವಲ್ಪ ಕಡ್ಲಿ ಬೇಳೆ ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದು ಕಿಷ್ಟೇ ಮಾಡ್ಕೊಂಡಿನಿ. ಒಂದು ಅರ್ಧ ಕಪ್ ನಾವು ಚಾ ಕೂಡ ಕಪ್ ಇಲ್ಲ ಅದರಿಂದ ಅರ್ಧ ಕಪ್ ಮಾಡ್ಕೊಂಡಿನಿ ರೀ. ಮತ್ತು ಉದ್ದಿನ ಬೇಳೆ ತೊಗೊಂಡಿನಿ, ಇವು ಅಕ್ಕಿ ತೊಗೊಂಡಿನಿ. ಇವಕ್ಕೀಗ ಬಡ ಬಡ ಈಗ ತೊಳ್ಕೊತೀನಿ ನೋಡ್ರಿ. ಈಗ ಮತ್ತಂದ್ರೆ ಸಂತೋಷ್ ಇನ್ನಾಗ ಎಣ್ಣೆ ತೊಗೊಂಬಂದಾರ. ಮತ್ತಂದ್ರೆ ಕೊತ್ತಂಬರಿ ಮೆಣಸಿನ್ಕಾಯಿ ತೊಗೊಂಬಂದಿದ್ದ ಅದನ್ನು ತೊಗೊಂಬಂದ್ಬಿಟ್ಟಾರ. ಮಸ್ತನತ್ತ ಈಗ ನಮ್ದು ಎಕ್ಕರ್ ಈಗ ರೆಡಿ ಆಗಿಬಿಟ್ಟದ ನೋಡ್ರಿ. ಈಗ ಈ ಕಡೆ ರೈಸ್ ಇಡ್ತೀನಿ ಮತ್ತೆ ಇವಿಷ್ಟು ತೊಳ್ಕೊತೀನಿ. ಈಗ ಬಡ ಬಡ ಕೆಲಸ ಮಾಡ್ಕೋತೀನಿ ನೋಡ್ರಿ. ಇಲ್ಲ ಮಣದವ್ರು ಈಗ ಇಬ್ರು ಕೆಲಸ ಮಾಡಕತ್ತಾರ. ಇಬ್ರದ್ದು ಕೆಲಸ ರೀ. ಇಲ್ಲಿ ನೋಡಿ ತೆಳಗೆಲ್ಲ ಕಸ ಕಸ ಮಾಡಕತ್ತಾರ. ಇಬ್ರು ಆಡೋದು ಚಲ್ಲೋದು ಎಲ್ಲ ಮಾಡಕತ್ತಾರ. ಇಸ್ ಬಟ್ಟಿನೂ ಎಲ್ಲ ಒತ್ತಾಟ ಮಾಡ್ಕೋತೀನಿ. ಇವನು ನೀಟ್ ಮಾಡ್ಕೋತೀನಿ. ಅನ್ನಕ್ಕೆ ಇಟ್ಕೆಸಿನ ಪಟ ಪಟ ನೋಡ್ರಿ. ಈಗ ಅಕ್ಕಿನೂ ತೊಳ್ಕೊಂಡ್ಬಿಟ್ಟಿನಿ ಮತ್ತಂದ್ರಾಗ ಬ್ಯಾಳಿನೂ ತೊಳ್ಕೊಂಡ್ಬಿಟ್ಟಿನಿ. ಈಗ ಎರಡಕ್ಕೀಗ ಚಂದನತ್ತ ಇಟ್ಟು ಬಿಡ್ತೀನಿ ನೋಡ್ರಿ. ಇದು ಮುಂಜಾನೆ ತನ ಚಂದ ನೆನಿಲಿ. ಇದಕ್ಕೆ ನಾಳೆಗೆ ಪೀಸ್ತೀನಿ. ಇದಕ್ಕೆ ನಾಳೆ ಮಾಡ್ತೀನಿ. ಯಾಕಂದ್ರೆ ಡೆಲ್ಲಿದಾಗ ಚಳಿ ಅದಲ್ರಿ, ಇದು ಜಲ್ದಿ ಕಮ್ಮೀರ್ ಆಗಂಗಿಲ್ಲ. ಅದಕ್ಕೋಸ್ಕರ ನೋಡ್ರಿ ಎಲ್ಲ ಕೆಲಸ ಐತಿ. ಎಲ್ಲ ಭಾಂಡ ತೊಳ್ಕೋದೈತಿ, ಎಲ್ಲಾನು ಐತು. ಅನ್ನಕ್ಕೂ ಇಟ್ಬಿಟ್ಟಿನಿ, ಪಲ್ಯನೂ ಆಗ್ಯದ. ಎಲ್ಲ ಅಕ್ಕಿ ಪಿಕ್ಕಿ ಎಲ್ಲ ತೊಳೆದು ಮಾಡಿ ಕಿಚನ್ ಸಾಫ್ ಮಾಡ್ಕೇಸಿಂದ ಬಂದ್ಬಿಟ್ಟಿನಿ ನೋಡ್ರಿ. ಈಗ ಮಸ್ತನತ್ತ ಈಗಂದ್ರೆ ಇದು ಕೊತ್ತಂಬರಿ ಮತ್ತು ಮೆಣಸಿಗೆ ಬಡ ಬಡ ಕಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಸಲುವಾಗಿ ಬೇಕಲ್ರಿ. ಇವ್ರು ಮುಂಜಾನೆ ಸ್ಕೂಲಿಗೆ ಹೋಗ್ತಾರಲ್ಲ, ಪಲ್ಯ ಮಾಡ್ಬೇಕು. ಅದಕ್ಕೋಸ್ಕರ ಈಗ ಇಬ್ರು ಸಾಬರು ಚಂದ ಓದ್ಲಕತ್ತಾರ. ಅವ್ರ ಪಪ್ಪ ಯಾರ್ದೋ ಫೋನ್ ಬಂದದ, ಅವ್ರು ಹೊರಗೆ ಬಂದಾರ. ಅವ್ರ ದೋಸ್ತರ ಫೋನ್ ಬಂದದ, ಮಾತಾಡ್ಕೊತ ಹೋಗ್ಯಾರವ್ರು. ಇದಿಷ್ಟೀಗ ಬಡ ಬಡ ಮಾಡ್ಕೊತೀನಿ ನೋಡ್ರಿ. ಆಮೇಲೆ ಚಪಾತಿ ಲಟ್ಟಾಸ್ಕೊಂಡ್ಬಿಡ್ತೀನಿ. ಆಯ್ತು, ಅಡ್ಗೆ ರೆಡಿ ನೋಡ್ರಿ. ನಾ ಜೋಳದ ರೊಟ್ಟಿ ಗರಂ ಮಾಡಕತ್ತೀನಿ. ಹಿಂಗೆ ಯಾರ್ಯಾರು ಮಾಡಿ ತಿಂದಿರೋ ಅಂತ ಕೇಸಿಂದ ಹೇಳ್ರಿ. ನನಗೆ ನಮ್ಮ ಅತ್ತೆಯವ್ರು ಹೇಳಿದ್ರು, ರೊಟ್ಟಿ ಏನಾರ ಹಿಂಗೆ ಕಟ್ಟಿ ಆಗಿಬಿಡ್ತಾವಲ್ರಿ, ಅವಕ್ಕೆ ಏನು ಮಾಡಬೇಕು, ಒಂದು ಸ್ವಲ್ಪ ಹಿಂಗೆ ಹಂಚಿ ಮ್ಯಾಗಿಲ್ಲ ಹಿಂಗೆ ಒಲಿ ಮ್ಯಾಗ ಹಿಂಗೆ ಹತ್ತಿರ್ತದ ಬೆಂಕಿ. ಅವಾಗ ಏನು ಮಾಡಬೇಕು, ಆ ಕಡೆ ಹಿಂಗೆ ಗರಂ ಮಾಡ್ಕೊಂಡೇವಲ್ರಿ, ಭಾರಿ ಚಂದ ಎಕ್ದಮ್ ಕುರುಮ್ ಆಗ್ತದ ಅಂತ. ಈಗ ನಾ ಇದೇ ಗರಂ ಮಾಡತ್ತೀನಿ. ಸಂತೋಷ ಬಂದ ಈಗ ಬ್ಯಾಡ್ ಚಪಾತಿ ಮಾಡ್ಬೇಡಲ್ಲಕತ್ತಾನ. ಈಗ ರೈಸ್ ಬುಕ್ಕುಳ ಆಗ್ಯದ, ಮತ್ತಂದ್ರೆ ಪಲ್ಯ ಅದ, ಎಲ್ಲ ಅದ. ಬುಕ್ಕೋಳು ನಮಗೂ ಹೊಟ್ಟಿ ಪ್ಯಾಕ್ ಅದ, ಪಾಲ್ಗಳು ಬರಲ್ಲಕತ್ತಾವ. ಅದಕ್ಕೆ ಏನು ಮಾಡ್ತೀನಿ ಅಷ್ಟು ರೊಟ್ಟಿ ಗರಂ ಮಾಡಕ್ಕೆಸಿನೇ ಬಿಡ್ಲತ್ತೀನಿ ನೋಡ್ರಿ. ನಾನು ಮತ್ತೇನು ಮಾಡಲಾಗಿ ನೋಡ್ರಿ. ಇದು ಭಾರಿ ಚಂದ ಇರ್ತದೆ, ಎಕ್ದಮ್ ಕುರುಮ್ ಇರ್ತದೆ. ನೀವು ಮಾಡಿ ನೋಡಿ ನಿಮ್ಮ ಮನ್ಯಾಗ, ಭಾರಿ ಟೇಸ್ಟಿ ಇರ್ತದೆ ಇದು ಹಿಂಗೆ ಮಾಡಿದೆವು ಅಂದ್ರೆ. ಬರ್ರಿ ಈಗ ನಮ್ದು ಸಂಜೆ ಊಟ ರೆಡಿ ಆಗ್ಯದ ನೋಡ್ರಿ. ಮಸ್ತನಂತ ಈಗ ಅಂಡಾ ಕರಿ ಮಾಡಿ ನೋಡ್ರಿ. ಈಗ ಮಸ್ತನಂತ ಈಗ ಅಂಡಾ ಕರಿ ಮಾಡೀನಿ. ಮತ್ತಂದ್ರೆ ರೊಟ್ಟಿ ಗರಂ ಮಾಡ್ಕೊಂಡು ಜೋಳದ ರೊಟ್ಟಿ ಮತ್ತು ಇನ್ನೊಂದು ಸ್ವಲ್ಪ ಇಡ್ಲಿ ಅದ. ಈಗ ಬಿಸಿ ಬಿಸಿಗ ಅನ್ನ ಮಾಡ್ಕೊಂಡು ನೋಡ್ರಿ. ಈಗ ಇನ್ನು ಸಾಂಬಾರು ಅದ ಮತ್ತು ಉಪ್ಪಿನಕಾಯಿ ಅದ. ಈಗ ನಾವು ಊಟ ಮಾಡ್ತೀವಿ. ಬರೆಲ್ಲವ್ರ ಕಲ್ತು ಊಟ ಮಾಡಮ್. ಈಗ ಇವ್ರು 3 ಮಂದಿ ಕೂತಾರ ನೋಡ್ರಿ. ಹಿಂಗೆ ಬರ್ರಿ ಊಟ ಮಾಡಮ್ ನೋಡ್ರಿ. ನಮ್ದ್ರ ಊಟ ಮಾಡೋದು ಈಗ ಶಿಸ್ತತೆ ಅಂಡಗರಿ ರೈಸ್ ಮಸ್ತ್ ಪಲ್ಯ ಮಸ್ತ್ ಆಗ. ರೊಟ್ಟಿ ಉಂಡ್ರು ಅಂತ ಗರಂ ಮಾಡೀನಿ. ಚಪಾತಿ ಮಾಡ್ತೀನಿ ಅಂದ್ರೂ ಬ್ಯಾಡ ಅಂದನು. ಈಗ ರೊಟ್ಟಿ ಗರಂ ಮಾಡೀನಿ, ಅದನ್ನು ಅಂತಂದ್ರೆ ಯಾರು ಬೇಡ ಅಂತ ಚಪಾತಿ ಮಾಡಕ, ಯಾರು ಬೇಡ ಅಂತ ಚಪಾತಿ ಮಾಡಕ. ಏನವ್ವ ನಾಳೆ ಬೇಡ
ನಾನು ಬಡಂದಿಲ್ಲ. ಅಚ್ಚಾ ನಾನೇ ಬಡಂದಿನಿ ನೆನಪರಿ. ಅದನ್ನ ಬೇಡ ನನಗೆ ಅದಕ್ಕೆ ಮೈ ಉರಿತದ ನೋಡು ಒಂದೊಂದ್ಸಲ ಎಷ್ಟು ತಾಪ್ ಬರ್ತದ್ರಿ ನನಗೆ ಸಿಕ್ಕಾಪಟ್ಟೆ ತಾಪ್ ಬರ್ತದ ನೋಡು. ಕೆಟ್ಟ ಕೊಂಗೆಗಳವ ನೋಡ್ರಿ ನೋಡ್ರಿ ನಮ್ಮ ಮನ್ಯಾಗ. ಬರ್ರಿ ಎಲ್ಲರೂ ಊಟ ಮಾಡಕತ್ತೀವಿ, ನೀವು ಊಟ ಮಾಡಕತ್ತೀರಂತ ಎಲ್ಲರೂ ಊಟ ಮಾಡಮಿ. ಕರಿ ಮತ್ತ ಜೋಳದ ರೊಟ್ಟಿ, ರೈಸ್ ಅದ, ಇಲ್ಲ ಸಾಂಬಾರ್ ಇಡ್ಲಿ ಎಲ್ಲ ಬಿದ್ದದ. ಇನ್ನ ನೋಡಮ್ರಿ ಏನೇನ್ ಆಗ್ತದ ಏನೇನಿಲ್ಲ, ಏನೇನ್ ಉಳ್ತಾರ ಏನೇನಿಲ್ಲ ಅಂತ ನಂಗೆ ಒಂದು ಸಿಟ್ನಾಗ ಏನ್ ಮಾತಾಡತ್ತೀನೋ ನನಗೆ ಅದೇ ಗೊತ್ತಾಗಲ್ಲಾಗ್ಯದ ನೋಡ್ರಿ. ಬರೆಲ್ಲರೂ ಊಟ ಮಾಡಮಂತ ನೋಡ್ರಿಗ. ಸಾರು ಉಳ್ದಲ್ರಿ, ಸಾಂಬಾರು ಅದು ಗರಂ ಮಾಡ್ಕೊಂಡು ಇಟ್ಕೊಳತ್ತೀನಿ, ಸುಮ್ಮನೆ ಕೆಡಂಗದ ಅಂತ. ಅದೆಲ್ಲ ಥಂಡಿದಾಗ ಕೆಡಲ್ ಬಿಡು, ಸಂಜೆ ಟೈಮ್ನಾಗ ಗರಂ ಮಾಡಿದಿನ. ಮತ್ತಂದ್ರೆ ನಾವೊಂದು ತತ್ತಿ ಉಂಡಿದ, ಒಂದು ತತ್ತಿ ಇಟ್ಬಿಟ್ಟಿದ, ಸ್ವಲ್ಪ ಗ್ರೇವಿ ಉಳ್ದ ಇದು ಇಟ್ಬಿಟ್ಟೀನಿ. ಮತ್ತಂದ್ರೆ ಇನ್ನು ಇಲ್ಲಿ ರೊಟ್ಟಿ ನೋಡ್ರಿ, ಒಂದು ರೊಟ್ಟಿ ನಾ ಉಂಡಿನ ಇನ್ನು ಹಂಗೆ ಕೂತದೆ. ಇನ್ನು ರೈಸ್ ನೋಡ್ರಿ ಹಿಂಗೆ ಕೂತದ. ಮತ್ತಂದ್ರೆ ಹಿಟ್ಟು ನಾದ್ಕೊಂಡಿನ್ರಿ, ಇದನ್ನ ಇನ್ನು ಹಿಂಗೆ ಕೂತದ. ಬೆಳಗ್ಗೆ ಮಾಡ್ತೀನಿ. ಇಲ್ಲಿ ಕೊತ್ತಂಬರಿ ಮೆಣ್ಸಿಕಾಯಿ ಸೋಸ್ಕೊಂಡು ಇಟ್ಕೊಂಡಿನಿ. ಮತ್ತಂದ್ರೆ ಇಲ್ಲಿ ಉಸುಳಿ ಮಾಡ್ಬೇಕು ಬೆಳಗ್ಗೆ ಅಂತಿದ್ದು ನೆನೆ ಇಟ್ಟೀನಿ. ಇದ್ರಾಗ ಅಂದ್ರೆ ಉದ್ದಿನ ಬೇಳೆ ಅದ ರೀ, ಮತ್ತು ಇದ್ರಾಗ ಅಂದ್ರೆ ಅಕ್ಕಿ ನೆನೆ ಇಟ್ಟಿನಿ ನೋಡ್ರಿ ಬೆಳಗ್ಗೆ ಪೀಸಿಡ್ಲಾಗ. ಎಷ್ಟು ಸಾಪೈತೆ ನೋಡ್ರಿ, ಎಲ್ಲ ಭಾಂಡೆ ಗಿಂಡೆ ಎಲ್ಲ ತೊಗೊಂಡೆಲ್ಲ ತೆಗೆದು ಇಟ್ಬಿಟ್ಟಿನಿ. ಈಗ ಪಟ ಪಟ ಈಗ ಮನ್ಕೋದೊಂದೇ ಅದ ನೋಡ್ರಿ. ನೋಡ್ರಿ ನಮ್ದೆಲ್ಲದು ಶಿಸ್ತನತ ಮಸ್ತನತ ಊಟದು ಎಲ್ಲ ಇತ್ತು. ಪಲ್ಯ ಹಂಗಾಗಿತ್ತು, ಮಸ್ತ್ ಆಗಿತ್ತಿಲ್ಲ. ಪೈಲ ಮಿಕ್ಕು ಒಲ್ವಲ್ ಅನ್ಕೋತೆ, ಮತ್ತೆ 2 ತತ್ತಿ ತಿಂದವ, 2 ಪ್ಲೇಟ್ ಅನ್ನನೂ ಜಡ್ದವ ಅಣ್ಣ. ಒಲ್ವಲ್ ಅನ್ಕೋತೆ ಒಂದ್ ಭಾರಿ ಇರ್ತದ್ರಿ ಒಂದ್ ಯಾವಾಗ ಬಿರಿ. ಎಲ್ಲರದು ಊಟದು ಎಲ್ಲ ಐತ್ ನೋಡ್ರಿ. ಈಗ ಮಸ್ತನತ ಎಲ್ಲರೂ ಮಕ್ಕೊಳತ್ತೀವಿ. ನೀವು ಭೀ ಆರಾಮ್ಸೆ ಚಂದ ನುಡಿಸ್ಕೊಂಡು ನೋಡ್ರಿ. ಇದೇ ರೀತಿ ನಿಮ್ಮ ಪ್ರೀತಿ, ಅಭಿಮಾನ, ವಿಶ್ವಾಸ, ಅಂಬಿಕಾ ಸಂತೋಷ ಕುಟುಂಬ ಕೊಡ್ಕೊಂತೀರಿ. ವಿಡಿಯೋ ಇಷ್ಟ ಐತಂದ್ರೆ ಏನ್ ಮಾಡ್ಬೇಕು? 3 ಮಂದಿ ಹೇಳ್ರಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಪ್ರೆಸ್ ಸಪೋರ್ಟ್ ಮಾಡ್ರಿ. ಯಾರು ವಿಡಿಯೋ ಕಂಟಿನ್ಯೂ ಆಗಿ ನೋಡಲ್ಲಾಗ್ಯಾರ, ವ್ಯೂನು ಬರಲ್ಲಾಗ್ಯಾರ, ಸಬ್ಸ್ಕ್ರೈಬ್ನು ಮಾಡಲ್ಲಾಗ್ಯಾರ. ಎಲ್ಲರೂ ಸುಮ್ ನೋಡ್ತಾರ, ಸುಮ್ ಹೋಗ್ಲಕತ್ತಾರ. ಯಾರು ನೋಡಲಿ ಆಗ್ಯಾರ. ಯಾರು ನಮ್ ಫುಲ್ ಬ್ಲಾಗ್ ನೋಡ್ತಾರ ನಮಗ್ ಪ್ರೀತಿ ಮಾಡ್ತಾರೆ. ಯಾರು ನೋಡಕ್ ಪ್ರೀತಿ ಮಾಡಿ ಸಬ್ಸ್ಕ್ರೈಬ್ ಮಾಡಲ್ಲಾಗ್ಯಾರು. ಬ್ಲಾಗ್ ಎಲ್ಲ ನೋಡಿದ್ವಿ. ಅವ್ರ ಯಾರು ಬ್ಲಾಗ್ ನೋಡಲ್ಲ ಅವ್ರಿಗೆ ಅನ್ಲತ್ತೀವಿ. ಸಬ್ಸ್ಕ್ರೈಬ್ ಅವ್ರು ಮಾಡ್ರಿ, ಯಾರು ಪ್ರೀತಿ ಮಾಡ್ತಾರ. ಯಾರು ಮಾಡಲ್ಲ ಹೋರಿ ಬಿಡೋ ಬಿಡ್ರಿ. ಹಂಗನ್ಬಾರ್ದಪ್ಪ. ಸೊ ಎಲ್ಲರಿಗೂ ಶುಭರಾತ್ರಿ, ಎಲ್ಲರಿಗೂ ಬಾಯ್ ಬಾಯ್, ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಎಲ್ಲರೂ ನಿಮ್ ಮನೆಗಿನ ಹೆಣ್ಮಕ್ಳುಗಳಿಗೆ ಮರ್ಯಾದೆ ಕೊಡ್ರಿ, ಬೇರೆ ಹೆಣ್ಮಕ್ಳಿಗೂ ಮರ್ಯಾದೆ ಕೊಡ್ರಿ, ತಂದೆ ತಾಯಿ ಮರ್ಯಾದೆ ಕೊಡ್ರಿ. 4 ದಿನದ ಜೀವನ ಅದ, ಹೌದಿಲ್ಲ? ಎಲ್ಲರಿಗೆ ನನ್ನೋರು ತನ್ನೋರು ಅನ್ಕೊಂಡ್ ಕೇಸಿಂದ್ರ ಬದಕ್ ಬಾಳಮಿ. ಎಲ್ಲರಿಗೂ ಬಾಯ್, ಎಲ್ಲರಿಗೂ ಗುಡ್ ನೈಟ್, ಎಲ್ಲರಿಗೂ ಶುಭರಾತ್ರಿ.